ಈಗಾಗಲೇ ಈಗ ಮೆಕ್ಕೆಜೋಳ ಕಬ್ಬಿಂದು ರೈತರಿಗೆ ಕಬ್ಬಿನ ಬೆಳೆಗಾರರಿಗೆ ಹೋರಾಟ ಮಾಡಿ ಈ ಭಾಗದಾಗ ಹೋರಾಟ ಮಾಡಿ ಒಂದು ಬೆಲೆ ನಿಗದಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆಮೇಲೆ ಅದ್ರ ಜೊತೆಯಲ್ಲಿ ಮೆಕ್ಕೆಜೋಳನು ಇವತ್ತು ಮನವಿ ಕೊಟ್ರನು ಇಲ್ಲ ಏನಿಲ್ಲ, ಅದಕ್ಕೂ ಸಹಿತ ಹೋರಾಟ ಮಾಡಿ ಈಗ ಬೆಂಬಲ ಬೆಲೆನ ನಿಗದಿ ಮಾಡ್ಕೊಳಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈಗಾಗಲೇ ಮೆಕ್ಕೆಜೋಳ ಖರೀದಿ ಕೇಂದ್ರದ ಏನು ಕೇಂದ್ರ ಸರ್ಕಾರ 2024 ಏನ್ ಘೋಷಣೆ ಮಾಡ್ಯಾರಲ್ಲ ಅದ್ರ ಸರ್ಕಾರ ಪ್ರಕಾರ ಕೊಡಕತ್ತಾರ ಅಂದ್ರೆ ಇನ್ನೂ ಅದು ನಮ್ಗೆ ಸರಿ ಇಲ್ಲ ಅಂತ ನಮ್ಮ ಎಲ್ಲಾ ಕಡೆ ಭಾಗದ ರಾಜ್ಯಾದ್ಯಂತ ರೈತರು ಹೋರಾಟ ಮಾಡಕತ್ತಾರ. ಆ ಹೋರಾಟಕ್ಕೆ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ಅದಕ್ಕೆ ಹೆಚ್ಚಿಗೆ 3 ರಾಜ್ಯ ಸರ್ಕಾರ ಈ ಕಬ್ಬು ಬೆಳೆಗಾರರಿಗೆ ಯಾಗ ಸರ್ಕಾರ ಹೆಚ್ಚಿಗೆ ಕೊಟ್ಟ ಅವ್ರಿಗೆ ಸರಿಪಡಿಸ್ತು. ಅದ ಕಾರಣ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ಇನ್ನೂ ಹೆಚ್ಚಿಗೆ 600 ರೂಪಾಯಿ ಹಾಕಿ 3000 ರೂಪಾಯಿದ ಕ್ವಿಂಟಲ್ ಅಂತ ಖರೀದಿ ಮಾಡ್ಬೇಕು. ಜೊತೆಯಲ್ಲಿ ಇವತ್ತು ಧಾರವಾಡ ರಾಜ್ಯಾದ್ಯಂತ 5 ಕಡೆ ನಮ್ಗ ಖರೀದಿ ಕೇಂದ್ರ ನಿಗದಿ ಮಾಡ್ಯಾರ. ಅದರ ಜೊತೆಯಲ್ಲಿ ಈಗ ನಮ್ಗೇನೈತಿ ಜಿಲ್ಲಾದ್ಯಂತನ ಜಿಲ್ಲಾದಾಗ ಎಷ್ಟು ತಾಲೂಕು ಜಿಲ್ಲಾ ಲೆವೆಲ್ ತಾಲೂಕಾದ್ಯಂತನ ಎಲ್ಲ ಕಡೆನೂ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕು. ಅದರ ಜೊತೆಯಲ್ಲಿ ಇನ್ನು ಇವತ್ತೇನೈತಿ ಇವತ್ತು ರೈತರು ಇವತ್ತು ಎಂಟ್ರಿ ಮಾಡ್ಸಕ್ ಹೋದ್ರ ಇವತ್ತು ಮೆಕ್ಕೆಜೋಳ ನಿಮ್ಗೇನು ಏನ ಇವತ್ತು ಬೆಳೆ ಸಮೀಕ್ಷೆ ಮಾಡಿರ್ತಾರ. ಬೆಳೆ ಸಮೀಕ್ಷೆ ಮಾಡಿದ್ದು ಈಗ ಇದಾಗಬೇಕು. ಸಮೀಕ್ಷೆ ಮಾಡಿದ್ದು ಬೆಳೆ ಮೆಕ್ಕೆಜೋಳ ಆದ್ರ ಅಷ್ಟೇ ನಾವು ತಗೊಂತೀವಿ, ಇಲ್ಲಿ ಹೆಸರಾದ್ರೂ ತಗೊಳಲ್ಲ ಅಂತಾರ. ಅದ ಹೊಳ್ಳಿ ಅಪ್ಲಿಕೇಶನ್ ಹಾಕಕ್ ಬರಲ್ಲ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ರಾಜ್ಯ ಸರ್ಕಾರನ ಹಾಕ್ಬೇಕು. ರಾಜ್ಯ ಸರ್ಕಾರದಾಗ ಅದನ್ನ ಅಪ್ಲಿಕೇಶನ್ ಹಾಕಿ ಸರಿಪಡಿಸಂತ ರಾಜ್ಯ ಸರ್ಕಾರದಾಗ ಸರಿಪಡಿಸ್ಕೊಡ್ಬೇಕಂತ ಹೇಳಿ ನಾವು ಏನು ಇವತ್ತು ಯಲಬುರ್ಗಾ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಿವಿ. ಆ ಮನವಿ ಮತ್ತ ಹೊಳ್ಳಿ ಪ್ರತ್ಯೇಕ ರಾಜ್ಯಕ್ಕೆ ಇವತ್ತು ರಾಜ್ಯಪಾಲರಿಗೆ ಮನವಿ ಮಾಡಿವಿ. ಅದ್ರ ಸತ್ವಾಗಿ ನಮ್ಗೆ ಇವ್ರು ಸ್ವೀಕಾರ ಮಾಡ್ಕೊಂಡು ಇವ್ರು ಯಾರಿಗೆ ಸಲ್ಲಿಸ್ತಾರ ಅನ್ನೋದು ನಮ್ಮ ಏನ ತಹಸೀಲ್ದಾರ್ ತಮ್ಮ ಹೆಸರೇನು? ದೇವರೆಡ್ಡಿ ಶಿರಸ್ತದಾರ್ ಏನೈತಿ ಅವ್ರು ಯಾರಿಗೆ ಕಲ್ತಾರ ಮನವಿ ಸ್ವೀಕಾರ ಮಾಡ್ಕೊಂಡು ನಮ್ಗೆ ಹೇಳ್ಬೇಕು. ತಾವು ಇವತ್ತು ಸಲ್ಲಿಸಿರ್ತಕ್ಕಂಥ ಮನವಿಯನ್ನ ಪರಿಶೀಲನೆ ಮಾಡಲಾಗಿ ಸದರಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳರವರ ಮುಖಾಂತರ ತಮ್ಮ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವಾಲಯ, ವಿಧಾನಸೌಧ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಗೆ ಸಲ್ಲಿಸಲಾಗ್ತದೆ. ಅದೇ ರೀತಿಯಾಗಿ ಗೌರವಾನ್ವಿತ ರಾಜ್ಯಪಾಲರು ರಾಜಭವನ ರಸ್ತೆ ಬೆಂಗಳೂರು ಇವರಿಗೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತಮ್ಮ ಮನವಿಯನ್ನ ಸಲ್ಲಿಸಲಾಗುತ್ತೆ ಅಂತ ಈ ಮೂಲಕ ನಾನು ತಮಗೆ ತಿಳಿಪಡಿಸ್ತಾ ಇದ್ದೆ.